ಸಂತೋಷ್ ಶರಣಬಸಪ್ಪ ವಟಾರ್ ಅವರು ಬಂದಿದ್ದಾರೆ ಸರ್, ರೆಡಿಯಾಗಿ ಬಂದಿದ್ದಾರೆ. ಓಕೆ ಸರ್, ಸಂತೋಷ್ ಇಬ್ರು ಬನ್ನಿ ಸರ್, ಸತಿಪತಿಗಳು ಇಬ್ರು ಬಂದಿದ್ದಾರೆ. ಅವರು ಕೂಡ ಹಾರನ ನಿಮ್ಮ ಫ್ಯಾಮಿಲಿ ಎಲ್ಲ ಕರ್ಕೋಪ್ಪ. ಸಂತೋಷ ನಿಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊ, ಎಲ್ಲರನ್ನು ಕರ್ಕೊ. ನಿಮ್ಮ ಮದರ ಫಾದರ ಯಾರು ಬಂದಾರ ಅವ್ರನ್ನೆಲ್ಲ ಕರ್ಕೊಂಡ್ಬಿಡು. ಓಕೆ ನೋಡಿ ಸರ್, ಭಾಳ ಭಕ್ತಿದಿಂದ ಬಂದಿದ್ದಾನೆ ಸಂತೋಷ ಶರಣಬಸಪ್ಪ ವಟಾರ್. ತಮ್ಮ ಅವ್ರಿಗೆ ಸಹಕಾರ ಆಗ್ರಿಪ್ಪ, ನಮ್ಮ ಸಂತೋಷಿನ ಜರ ಸಹಕಾರ ನೀಡಬೇಕು. ತಮ್ಮ ಅವರು ಶಾಲ್ ಹಾಕ್ಸ್ರಿ, ಶಾಲ್ ತಗೋರಿ. ಅವರು ಕೂಡ ತುಲಾಭಾರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸಂತೋಷ್ ಶರಣಬಸಪ್ಪ ವಟಾರ್ ಅವರು 25,000 ರೂಪಾಯಿ ಪೂಜ್ಯರಿಗೆ ತುಲಾಭಾರಕ್ಕೆ ಕೊಟ್ಟಿದ್ದಾರೆ. ಆ ಮೈನೇರಿಗೆ ಗೌರವಪೂರ್ವಕವಾದಂಥ ಪೂಜ್ಯರು ಮೊದಲು ಗೌರವಪೂರ್ವಕವಾದಂಥ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಈ ತಮ್ಮ ಎಲ್ಲ ಸಾಹಿತ್ಯವನ್ನು ಕೊಡಬೇಕು, ಸಾಹಿತ್ಯ ಕೊಡಿ ಸರ್. ಪೂಜ್ಯರು ನಂಬರ್ ಬತ್ ನೋಡ್ರಿ, ನಂಬರ್ ಯಾವರು ಸಂತೋಷ್ ಶರಣಬಸಪ್ಪ ವಟಾರ್ ಸಾಕಿನ ಹೋತಿ ಆಳದವರು. ಇವರು ಕೂಡ ಭಕ್ತಿಯ ತುಲಾಭಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸತಿಪತಿಗಳ ಇಬ್ರು ಬಂದಿದ್ದಾರೆ, ಸತಿಪತಿಗಳು ಬಂದಿದ್ದಾರೆ. ಅವರ ಮನೆಯಾಗಿನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಹುಡುಗಿ ಯಾರ್ದೈತಿ ಎತ್ಕೋರಿ, ಅದನ್ನು ಈ ತಮ್ಮ ಎತ್ಕೋರಿ ಒಂದಿಟ್ಟು. ಹಾ ದಯಮಾಡಿ ಸಂತೋಷ್ ಶರಣಬಸಪ್ಪ ವಟಾರ್ ಅಳಬಾರ್ದು, ಅಲ್ಲಿ ನೋಡು. ಬಂಧುಗಳಲ್ಲಿ ವಿನಂತಿ, ಮೊಬೈಲ್ ಕಳೆದವರು ವಸ್ತು ಸಿಕ್ಕಾದ ಹಿರಿಯ ಮನುಷ್ಯರದಾರು, ಎಲ್ಲ ಕರೆಕ್ಟ್ ಅವ್ರು ಲಾಕ್ ತೆಗೆದ್ರು. ನಾವು ಚೌಕಸಿ ಮಾಡಿದೀವಿ, ಮೊಬೈಲ್ ಅವ್ರದವ್ರಿಗೆ ಮುಟ್ಟದ. ಹೌದು ಸಿದ್ದಪ್ಪಗೆ ಬಾಪ ಹೋಗಿ ನಮಸ್ಕಾರ ಮಾಡಿ, ಹೋಗಿ ನಮಸ್ಕಾರ ಮಾಡಿ. ಏನ್ ಭಕ್ತಿ ಸೇವೆ ಸಲ್ಲಿಸ್ಬೇಕು, ಏನ್ ಸೇವೆ ಕೊಡ್ಬೇಕಾಗ ಕೊಡ್ರಿ. ಹಾ ಇಲ್ಲೇ ಏ ಅಜ್ಜ ಈ ಕಡೆ ನೋಡಿ, ಈ ಕಡೆ ರೊಕ್ಕ ತೆಗಿತಾನೆ ಅಜ್ಜ. ರೊಕ್ಕ ತೆಗಿತಾನೆ ನೋಡ್ರಿ. ಅಜ್ಜ ಅಂದ್ 25,000 ರೂಪಾಯಿ ಮೊಬೈಲ್ ಕೊಟ್ಟು ಕಳಿಸ್ಯಾಳ. ಆಯ್ ಜಾತ್ರೆಗೆ ಜರ್ ಫೋನ್ ಒಯ್ಲಿಲ್ಲ ಅಂದ್ರೆ ಆಯ್ ಹೊರಗೆ ನಿಲ್ಲಿಸ್ತಿಲ್ಲ ಅವನ. ಅದು ಅಮೋಘ ಸಿದ್ಧ ಗೊತ್ತಾತ. ಭಕ್ತಿದಿಂದ ಬಂದಾನ ಅಜ್ಜ ಅಮೋಘ ಸಿದ್ಧಗ. ಅದಕ್ಕೆ ಭಕ್ತಿದಿಂದ ಬಂದದಕ್ಕ ನಿನ್ನ ಮೊಬೈಲ್ ನಿನಗೆ ಸಿಕ್ಕದ, ಧನ್ಯವಾದಗಳು. ಮುಂದಿನ ತಯಾರಿ ಪಾದ ಪೂಜೆದವ್ರು ಯಾರ್ಯಾರು ಇದ್ದಾರೋ, ಪಾದ ಪೂಜೆ ಟೈಮ್ ಹೋತದ, ಪಾದ ಪೂಜೆ ಮುಗಿಬೇಕು. ಪಾದ ಪೂಜೆ ಅವರೆಲ್ಲ ಮುತ್ತೈದರ ಎಲ್ಲರೂ ದಂಡಿ ಕಟ್ಕೊಂಡವ್ರೆಲ್ಲ ಅಮ್ಮ ಸಾವಕಾಶವಾಗಿ ಬರ್ರಿ, ಅವ್ರಿಗೆ ಬರ್ಲಿಕ್ಕೆ ಅನುವು ಮಾಡಿ ಕೊಡ್ರಿ, ನಿಮ್ಮ ಕೈ ಮುಗಿತೀವಿ. ಸಂತೋಷ್ ಶರಣಬಸಪ್ಪ ವಟಾರ್ ಸಾಕಿನ ಹೋತಿ ಆಳಿವರು ಗೌರವಪೂರ್ವಕವಾದಂತಹ ತುಲಾಭಾರ ಕಾರ್ಯಕ್ರಮ ನೆರವೇರಿಸಿದ್ರು, ಅವರಿಗೆ ಧನ್ಯವಾದಗಳು. ಇವರು ಅವರಿಗೆ ಹೇಳಿದ್ರಿ, ಅವ್ರಿಗೆ ಇಲ್ಲಿ ಬರ್ರಿ. ಶಿವಣಿಗೆ ಎಲ್ಲರಿಗೆ ದೇವರಿಬ್ಬರಿಗೆ ತಾಲೂಕಿನ ಶಿವಣಿಗೆ ಗ್ರಾಮ, ವಿಜಯಪುರ ಜಿಲ್ಲಾ, ಬಿಜಾಪುರ ತಾಲೂಕು ಶಿವಣಿಗೆ ಅವರು ಮದಗೊಂಡ ಮಹಾರಾಜರು ಹಾಕಿ ಕೊಟ್ಟಂತ ಒಂದು ಪ್ರಥಾ ಇವತ್ತು 17 ವರ್ಷ ಆಯಿತು. ಅವರು ತುಲಾಭಾರ ಕಾರ್ಯಕ್ರಮ ಮಾಡ್ಕೋತ ಬಂದಿದ್ದಾರೆ. ಅಪ್ಪಾಜಿ ಅವರಿಗೆ ಇವತ್ತು ಏಪ್ಪ ನಿಂದು ತುಲಾಭಾರ ಕಾರ್ಯಕ್ರಮ ಭಾಳ ಆಗದ, ಕಿರೀಟ ಪೂಜೆನೆ ಮಾಡುವ, ಪಾದ ಪೂಜೆ ಮಾಡೋತ ಆಶೀರ್ವಾದ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ 11,000 ರೂಪಾಯಿ ಇಟ್ಟು ಅಪ್ಪನ ಪಾದ ಪೂಜೆ ಮಾಡಿಕೊಂಡು ಕುಟುಂಬ ಪರಿವಾರದೊಡನೆ ಸಿರಿಸೈಲ್ ಕೋಣ ಸಿರಸಂಗಿ ಸಾಕಿನ ಶಿವನಿಗೆ ದಂಪತಿಗಳಿಂದ ಕಿರೀಟದ ಮಹಾಪೂಜೆ ಜೊತೆಗೆ 11,000 ರೂಪಾಯಿ ನೋಟಿನ ಮಾಲೆ ಸೇವೆಯನ್ನು ಕೂಡ 17 ವರ್ಷ ನಿರಂತರವಾಗಿ ಸೇವೆ ಮಾಡಿದ್ದಾರೆ. ಇನ್ನು ಮುಂದೆ ಹಂಗೆ ಪರಿವರ್ತನ. ನಿಂತ ನೀರಲ್ಲ, ಹರಿತಿರ್ತಕ್ಕಂಥ ನೀರು. ಸೂರ್ಯಚಂದ್ರ ಇರುವವರೆಗೆ ಹೇಳ್ಯಾರತ್ರಿ, ಸೂರ್ಯಚಂದ್ರ ನೆಲಗಂಗಿ ಆಕಾಶ ಇರುವವರೆಗೆ ಅವ್ರು ಹೋದ್ರು ಅವ್ರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ, ಗಿರಿ ಮೊಮ್ಮಕ್ಕಳಿಗೆ ಹಂಗ ಹೋಗೋದಿದ್ದು. ಈ ಕಾರ್ಯಕ್ರಮ ಎಂತ ಸದ್ಭಕ್ತಿ ಇದು. ಹೌದೌದು ಸರ್, ಬಹಳ ಅದ್ಭುತವಾಗಿ ಗುರುನಾಥ ಏನು ಕೊಟ್ಟಿರ್ಬೇಕ್ರಿ ಅಂತ ಅದು ಕೊಟ್ಟಾನ ಅವ್ರು ಮಾಡ. ಹೌದು ಕೊಟ್ಟಾನ ಮಾಡುವಂತ ಭಾವ ಬೇಕಲ್ರಿ ಸರ್. ಕೊಟ್ಟಾನಕರೆ ಮಾಡ್ಬೇಕನ್ನತಕ್ಕಂಥ ಭಾವ ಬಂದೈತೆ ಅಂದ್ರೆ ಅದು ಅಮೋಘ ಸಿದ್ಧ ಅವರಲ್ಲಿ ತುಂಬ್ಯಾನ. ನೋಡಿ ಇವತ್ತ ಎಷ್ಟೆಷ್ಟು ಜನ ನಿಂತು ನೋಡ್ರಿ, ನನಗನ್ನಿಸ್ತದ 3 ತಾಸು. ಶಿವಣಿಗೆ ಅವರು ಗೌಡ್ರ ಮನೆತನದವರು, ಶಿವನಿಗೆಯ ಗೌಡ್ರ ಮನೆತನದವರು. ಸಿರಸೈಲ್ ಕೋಣ ಸಿರಸಂಗಿ ಸಾಕಿನ ಶಿವನಿಗೆ ದಂಪತಿಗಳಿಂದ ಕಿರೀಟದ ಮಹಾಪೂಜೆ ಜೊತೆಗೆ 11,000 ರೂಪಾಯಿಯನ್ನು ಕೊಟ್ಟು ಗೌರವ. ಶ್ರೀ ಗುರು ಸೋಮೇಶ್ವರ ಮಹಾರಾಜ ಕಿ ಜೈ, ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ, ಸಿದ್ಧರತ್ನ ಮಧುಗೊಂಡೇಶ್ವರ ಮಹಾರಾಜ ಕಿ ಜೈ, ಅವತಾರ ಹೌದು ಸಿದ್ದೇಶ್ವರ ಮಹಾರಾಜ ಕಿ.
ಈಗ ತುಲಾಭಾರ ಮಾಡಿರ್ತಕ್ಕಂಥ ಈ ಸದ್ಭಕ್ತರಿಗೆ ಇದು 17ನೇ ವರ್ಷದ ಪ್ರಾರಂಭ ರೀ ಸರ. 17 ವರ್ಷ ನಿರಂತರವಾಗಿ ಕಿರೀಟ ಪೂಜೆ, ಮಹಾಪೂಜೆ, 11,000 ರೂಪಾಯಿ ನೋಟಿನ ಹಾರನ್ನು ಹಾಕಿ ಗೌರವಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ನಿಂತ್ಕೊಳ್ಳಿ ಸರ್. ಇನ್ನ ಶ್ರೀ ದಂಪತಿಗಳ ಕಿರೀಟ ಸಿರ್ಸೈಲ್ ಕೋಣ ಸಿರ್ಸಂಗಿ ಇವರು ಸಿರ್ಸೈಲನ ಸಿರ್ಸಂಗಿ ಅವರು ಸಾಕಿನ ಶಿವನಿಗೆ ಗ್ರಾಮದ ದಂಪತಿಗಳಿಂದ ಕಿರೀಟದ ಮಹಾಪೂಜೆ. ನಿಂತ್ಕೊರಿ ಈ ಕಡೆ ಸಿಬತ್ ಈ ಕಡೆ ಕರೀರಿ. ಸುತ್ತದ ಬಳಕ ಅಲ್ಲಿ ಒಯ್ಯೋದು ಫೋಟೋ ತೆಗಿಲಿಕ್ಕೆ. ಶ್ರೀಶೈಲ ಬನ್ನಪ್ಪ ಕೋಣ ಸಿರಿಸಿಗಿ ಸಾಕಿನ ಶಿವನಿಗೆ. ಶ್ರೀಶೈಲ ಬನ್ನಪ್ಪ ಕೋಣ ಸಿರಿಸಿಗಿ ಸಾಕಿನ ಶಿವನಿಗೆ. ಬನ್ನಪ್ಪ ಕೋಣ ಸಿರಿಸಿಗಿ ರೀ. ಹಾ ಕೋಣ ಸಿರಿಸಿಗಿ ಅಡ್ಡ ರೀ. ಕೋಣ ಆಗಿದ್ರಿ ಬರೀ ಅಥವಾ ಸಿರಿಸಿ ಕೋಣ ಸಿರಿಸಿಗಿ ಕರೆಕ್ಟ್ ನೋಡಿ. ಕೋಣ ಸಿರಿಸಂಗಿ ಕೋಣ ಸಿರಿಸಿಗಿ ಅಲ್ಲ ಕೋಣ ಸಿರಿಸಿಗಿ. ಶ್ರೀಶೈಲ ಬನ್ನಪ್ಪ ಕೋಣ ಸಿರಿಸಿಗಿ ಸಿರ್ಸೈಲ್ ಬಣ್ಣಪ್ಪ ಕೋಣ ಸಿರಸಿಗೆ ಸಾಕಿನ ಶಿವನಿಗೆ ಗ್ರಾಮದ ದಂಪತಿಗಳಿಂದ ಕಿರೀಟದ ಮಹಾಪೂಜೆ 17 ವರ್ಷ ಆಯಿತು ಸತತವಾಗಿ ಮಾಡ್ತಾ ಇದ್ದಾರೆ. ಸಿರ್ಸೈಲ್ ಬಣ್ಣಪ್ಪ ನಮ್ದು ಹೆಸರ ಲಗಮಣ್ಣಗೌಡ ರಾಯನಗೌಡ ಲಗಮಣಗೌಡ ರಾಯಣಗೌಡ ಬಿರಾದಾರ ಸಾಕಿನ ಶಿವನಿಗೆ ಗೌಡ್ರು. ಶಿವನಿಗೆ ಗೌಡ್ರು ಅಪ್ಪಗಳು ಹೇಳಿರ್ತಕ್ಕಂಥದ್ದು ಅಪ್ಪನ ಹರಿಕೆ ಮುಡ್ಸಾಕ ಗೌಡ್ರು ಬಂದಿದ್ದಾರೆ. ಬಹಳ ದೊಡ್ಡದಾದ ಇದು ಅಪ್ಪನ ಆಟ. ಹೌದು ಸಿದ್ದಪ್ಪ ಮಧುಗೊಂಡಾಜ ಅಮೋಘ ಸಿದ್ದೇಶ್ವರ ಕುಡುದು ಬಹಳ ಅದ್ಭುತ ಕುಡ್ತಾನ. ಮರ್ತರು ಬಿಡುದಿಲ್ಲವ. ಮಾರ್ತರ ಮನಿಗೆ ಹೋಗಿ ಬೆನ್ನ ಹಚ್ಚಿ ಮಗನ ಎಬ್ಸ್ಕೊಂಡು ತರ್ತಾನ. ನಿನ್ನ ಬಾಳ್ವೆ ಬಂಗಾರ ಆಗ್ಬೇಕಾದ್ರೆ ನೀನು ಬಂಗಾರ ಕೊಟ್ಟು ಹೋಗ್ಬೇಕು. ಇದು ಬಹಳ ಎತ್ತರ. ಇದು ಬಹಳ ಮಹತ್ವದ. ಅದಕ್ಕಾಗಿ ಸಿರಿಸೈಲ್ ಬಣ್ಣಪ್ಪ ಕೋನ ಸಿರಸಿಗೆ ಸಾಕಿನ ಶಿವನಿಗೆ ಗ್ರಾಮದ ಲಗಮನಗೌಡ ರಾಯನಗೌಡ ಅವರು ಬಂದಿದ್ದಾರೆ. ಮೈನೇರೆ ಈಗ ಅವರಿಗೆ ಗೌರವಪೂರ್ವಕವಾದಂಥ ತುಲಾಭಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ಪಾದ ಪೂಜೆ ಇನ್ನಿತರ ಪೂಜೆಗಳದಾವ. ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಮುಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ತಮ್ಮ ಸಾವಕಾಶ ತೆಗಿಬೇಕು. ಸಾವಕಾಶ ಪಿಣ್ಣಗಳಿರ್ತಾವೆಲ್ಲ ಸಾವಕಾಶ ತೆಗಿಬೇಕು. ಸಮಾಧಾನ. ತಾಯಂದಿರು ಕೂತ್ಕೊಡ್ರಿ. ದಂಡಿ ಇನ್ನು ಪಾದ ಪೂಜೆ ಕಾರ್ಯಕ್ರಮ ನಡೀತದೆ. ಎಲ್ಲ ಆದ ನಂತರ ಡೊಳ್ಳಿನ ಕಾರ್ಯಕ್ರಮ. ಖ್ಯಾತ ಕಲಾವಿದರಿಂದ ಡೊಳ್ಳಿನ ಹಾಡು. ಹೌದು. ಶ್ರೀಮಠದವರು ಲಕ್ಷ್ಮೀಬಾಯಿ ಅಂಕಲಿಗಿ ವಯಸ್ಸಿನಲ್ಲಿ ಹಿರಿಯರು ಮಹಾತಾಯಿಯವರು ಲಕ್ಷ್ಮೀಬಾಯಿ ಅಂಕಲಿಗಿ ಇವರು 1,101 ರೂಪಾಯಿಯನ್ನ ಅಪ್ಪಾಜಿಯವರಿಗೆ ಕೊಟ್ಟು ಅಜ್ಜಿ ಆನಂದ ಪಡಿತಾಳ, ತೃಪ್ತಿ ಪಡಿತಾಳ ಅಜ್ಜಿ. ಆಕಿಗೆ ಹಾಲು ಕೊಡದಟ್ಟು ಸಂತೋಷ. ಎಂತಾದ್ರಿ ನಮ್ಮಪ್ಪನ ಭೇಟಿ ಆತ ನನಗ. ಅಪ್ಪನ ಮಾರಿ ಮೇಲೆ ಕೈ ಆಡಿಸಿ ಮುದುಕಿ ಸಂತೋಷ ಪಡಿತಾದ್ರಿ. ಎಂತ ಅದ್ಭುತ ಇದು. ಬಹುಶಃ ರಾಮಾಯಣದೊಳಗ ಶಬರಿ ಹಂಗ ರಾಮನಾಗಿ ಆಗಿ ಶಬರಿ ದಾರಿ ಕಾದಂಗ. ಹೌದು ಯಪ್ಪ ಸರ, ಹಿಂಗ ಆಗ್ಬೇಕು ನೋಡ್ರಿ. ಪರಮ ಪೂಜ್ಯ ಶ್ರೀ ಹೌದು ಸಿದ್ಧ ಮಹಾರಾಜರ ಪಾದ ಪೂಜೆ ಕಾರ್ಯಕ್ರಮ ನೆರವೇರ್ತದೆ. ಪಾದ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಈಗ ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಇದು. 33 ಕೋಟಿ ದೇವಾನುದೇವತೆಗಳು ಎಲ್ಲಿ ಅಡಕಾಗ್ಯಾರ ಅಂದ್ರೆ ಒಬ್ಬ ಸದ್ಗುರುನಾಥನ ಪಾದದೊಳಗೆ ಅಡಕಾಗ್ಯಾರ. ಹಂತಪ್ಪ ಸದ್ಗುರುನಾಥ ಅವಧೂತ ಸಿದ್ಧ ಮಹಾರಾಜರ ಪಾದ ಪೂಜೆ ಕಾರ್ಯಕ್ರಮ, ಕಿರೀಟ ಮಹಾಪೂಜೆ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥದ್ದು ಇದು. ಯಾಕಂದ್ರೆ ಕೈಲಾಸದಲ್ಲಿ ಪರಮಾತ್ಮ ನಮಗೆ ನೋಡೋಕ್ಕಾಗೋದಿಲ್ಲ. ಅಂತ ಪರಮಾತ್ಮನ ಒಂದು ಮಹಾಪೂಜೆಯನ್ನು ಇವತ್ತು ನಾವಿಲ್ಲಿ ನೋಡಾಕತ್ತೇವಂದ್ರೆ ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ತಿಳ್ಕೋಬೇಕು. ಪಾದ ಪೂಜೆ ಕಾರ್ಯಕ್ರಮ ನೆರವೇರ್ತಾ ಇದೆ. ದಯಮಾಡಿ ಎಲ್ಲರೂ ಬರ್ರಿ. ಆತ್ಮೀಯರೇ, ಈಗ ಪಾದ ಪೂಜೆ ಕಾರ್ಯಕ್ರಮ ನೆರವೇರ್ತದೆ. ಹೌದು ಸಿದ್ಧ ಮಹಾರಾಜರ ಪಾದ ಪೂಜೆ ಎಲ್ಲ ಮುತ್ತೈದೆಯರು ದಂಡಿಯನ್ನು ಕಟ್ಟಿಕೊಂಡು ನೋಡಬೇಕು ಸರ್. ಇದೆಲ್ಲ ಭಾರತೀಯ ಸಂಸ್ಕಾರ ಸರ್. ನಿಜವಾಗಿಯೂ ಇಂಥ ಸಂಸ್ಕಾರ. ಇನ್ನೊಂದು ವಿಶೇಷ ನೀವು ತಿಳ್ಕೊಳ್ಳೋದು ಒಂದು ದೊಡ್ಡ ತಾಕತ್ತದ ಇದ್ರಾಗ. ಏನದ ಹೇಳ್ರಪ್ಪ. ಏನು ಇಲ್ಲಿ ತನಕ ಕೂತಿರಿ, ಇದು ದೊಡ್ಡ ತಪಸ್ವಿ ಅದ. ಹೌದೌದು. ಅದಕ್ಕೆ ಈಗ ಪಾದ ಪೂಜೆ ನಡೆದಾಳಾಗ ನಾವ್ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಆ ಪರಮಾತ್ಮನ ನಾಮಸ್ಮರಣೆ ಮಾಡ್ಬೇಕಾಗಿದೆ. ನೀವು ಮಾಡ್ಬೇಕು, ಅದು ನಾವು ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಅದು ಯಾವ ರೀತಿ ಮಾಡ್ಬೇಕ್ರಿ ಹೇಳ್ರಪ್ಪ. ಓಂ ನಮ ಶಿವಾಯ
ಓಂ ನಮ ಶಿವಾಯ ಓಂ ನಮಃ ಶಿವಾಯ. ಓಂ ನಮ ಶಿವಾಯ ಸಿರಸ ಇಲ್ಲ ಬನ್ನಪ್ಪ ಕೋಣ ಸಿರಸಿಗೆ ಸಾಕಿನ ಓಂ ನಮ ಶಿವನಿಗೆ ಗ್ರಾಮದ ದಂಪತಿಗಳಿಂದ 11,000 ರೂಪಾಯಿ ನೋಟಿನ ಮಾಲೆ ಸೇವೆ ನೆರವೇರ್ತಾ ಇದೆ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ. ಓಂ ನಮ ಶಿವಾಯ ಯಾರ್ಯಾರು ಎಚ್ಚರಿಕೆ ಅದ ಎಲ್ಲಾರು ಅನ್ರಿ ಪುಣ್ಯ ಬರ್ತದ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಯಾವ ಹಿಂಸರಿ ಜರ ಹಿಂಸರಿ ನಾಟ ಯಾವ ಹಿಂಸರಿ ನೀ ಮುಂದಿನ ಜರ ಹಿಂಸರಿ. ಓಂ ನಮ ಶಿವಾಯ ಎಲ್ಲಾರು ಅನ್ರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ನಮಃ ಓಂ. ಶಿವಾಯ ನಮಃ 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 ಆತ್ಮೇರೆ ಬಹಳ ಶಿವಾಯ ಅದ್ಭುತವಾಗಿರ್ತಕ್ಕಂಥ ನಮಃ ನಡೆದಿದೆ. ಈಗ ಸಿರಸಲ್ ಬನ್ನಪ್ಪ ಕೋಣ ಸಿರಸಿಗೆ ಸಾಕಿನ ಶಿವನಿಗೆ ಇವರು 11 ವರ್ಷಗಳಿಂದ ಕಿರೀಟ ಪೂಜೆಗೆ 11,000 ರೂಪಾಯಿ 17 ವರ್ಷ 17 ವರ್ಷಗಳಿಂದ ಸೋಮಲಿಂಗೇಶ್ವರ ಮಹಾರಾಜ ಕಿ ಜೈ. ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ ಸಿದ್ಧರತ್ನ ಮಧುಗೊಂಡೇಶ್ವರ ಮಹಾರಾಜ ಕಿ ಅವತಾರ ಉದು ಸಿದ್ದೇಶ್ವರ ಮಹಾರಾಜ ಕಿ 17 ವರ್ಷಗಳಿಂದ ಸತತವಾಗಿ 11,000 ರೂಪಾಯಿ ಕಿರೀಟ ಪೂಜೆಗೆ ಕೊಡ್ತಾ ಇದ್ದಾರೆ. ಅಂತ ಗೌಡರಿಗೆ ನಮ್ಮ ಶ್ರೀಮಠದ ವತಿಯಿಂದ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ಸರ್. 17 ವರ್ಷ ಆಯ್ತು ಅವ್ರು ಬೇಡ್ಕೊಂಡಾರತ್ತು ಸೂರ್ಯ ಚಂದ್ರ ನೆಲಗಂಗೆ ಇರುವವರೆಗೆ ನಮ್ಮ ವಂಶ ಪರಂಪರೆ ಹಿಂಗ ನಮಗ ಅಮೋಘ ಸಿದ್ಧ ಮಧುಗೊಂಡ ಮಹಾರಾಜರು ಓಂ ನಮಃ ಅವಧೂತ ಶಿವಾಯ. ಮಹಾರಾಜರು ಕೊಡಬೇಕು ಅಂತ ಹೇಳಿ ಬೇಡ್ಕೊಂತಿದ್ದಾರೆ. ಅವರಿಗೆ ಧನ್ಯವಾದಗಳು ಸರ್, ಧನ್ಯವಾದಗಳು. ಓಂ ನಮ ಶಿವಾಯ 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 ಹೌದು ಹೌದು ಎತ್ತಿ ಬೆಳಗುವೆ ನಾರತಿ ಆ ನಿಜ ಘನ ಮೂರ್ತಿಗೆ ಎತ್ತಿ ಬೆಳಗುವೆ ಆರತಿ ನಿಜ ಘನ ಮೂರ್ತಿಗೆ ಎತ್ತಿ ಬೆಳಗುವೆ ಆರತಿ ಮಾಯ ಕಾರ ಪ್ರೀತಿ ಹರಿದು ಎಡಗಾಲಿಗೆ ಸುತ್ತಿ ಮಾಯ ಮಮಕಾರ ಪ್ರೀತಿ ಹರಿದು ಎಡಗಾಲಿಗೆ ಸುತ್ತಿ ಕಾಮ ಕೋರದ ಬೇರ ಕಾಮ ಕೋರದ ಬೇರ ಒಗದಿದೀನಿ ಕಿತ್ತಿ ಎತ್ತಿ ಬೆಳಗುವೆ ಆರುತಿ ನಿಜ ಘನ ಮೂರ್ತಿಗೆ ಎತ್ತಿ ಬೆಳಗುವೆ ಆರುತಿ ನಿಜ ಘನ ಮೂರ್ತಿಗೆ ಎತ್ತಿ ಬೆಳಗುವೆ ಆರತಿ ನಿಜ ಘನ ಮೂರ್ತಿಗೆ ಎತ್ತಿ ಬೆಳಗುವೆ ಆರತಿ ಅಮಸಿತಗಾಗಿದಿ ಸಾರಥಿ ಕೈಲಾಸ ಬಿಟ್ಟು ಬಂದೋ ಶಿಷ್ಯನ ಬೆನ್ನತ್ತಿ ಅಮಸಿತಗಾಗಿ ತೀ ಕೈಲಾಸ ಬಿಟ್ಟು ಬಂದೋ ಶಿಷ್ಯನ ಬೆನ್ನತ್ತಿ ಪಂಚತತ್ವದ ಪರತಿ ತಿಳಿ ಮಾಡುವ ಭಕ್ತಿ ಪಂಚತತ್ವದ ಪರತಿ
ಬೆಳಗುವೆನೋ ಪರಂ ಜ್ಯೋತಿ ಯತಿ ಬೆಳಗುವೆನಾರತಿ ನಿಜಗನ ಮೂರ್ತಿಗೆ ಎತ್ತಿ ಬೆಳಗುವೆನಾರತಿ ಗೋರವಿಗಿ ಶಿರಬಾಗಿ ಶರಣಾರ್ಥಿ ನಿಮ್ಮದಂತ ಶಕ್ತಿ ಭಕ್ತರ ಹೃದಯೋಳು ಹೋಗಿ ಕುಂತಿ ಮಕ್ಕಳ ಪುರುದಾಗ ಮೂರ್ತಿ ಜಗ ಜಗ ಹೊಳಿತಿ ನಂಬಿದವರಿಗೆ ಹಿಡದತ್ತಿ ಹದಿನೆಂಟ ಕುಲಕ್ಕೆಲ್ಲಾಗಿದೆ ಅಧಿಪತಿ ಹದಿನೆಂಟ ಕುಲಕ್ಕೆಲ್ಲ ಅಧಿಪತಿ ಹರಿಹರಗಳಿಗೆಲ್ಲ ಹರಿಹರಗಳಿಗೆಲ್ಲ ನಿಲ್ದೆ ಸದ್ಗತಿ ಯತಿ ಬೆಳಗುವೆನಾರತಿ ನಿಜಗನ ಮೂರ್ತಿಗೆ ಎತ್ತಿ ಬೆಳಗುವೆನಾರತಿ ಮೊಮ್ಮೆಟ ಗೊಡದೋಳೋ ನಿಮ್ಮ ವಸ್ತಿ ಸರ್ವ ಭಕ್ತರಿಗೆಲ್ಲ ನೀವೇ ಮಾಡಿರಿ ಜಾಗೃತಿ ಮೆಟ ಗುಡದೋಳು ನಿಮ್ಮಸ್ತಿ ಸರ್ವ ಭಕ್ತರಿಗೆ ಮದಗೊಂಡ ನೀನೇ ಮಾಡಿದಿ ಜಾಗೃತಿ ನಂದು ನಂದು ಅನ್ನೋದೆಲ್ಲ ಬಿಡಿಸಿದೆ ನಮ್ಮ ಭ್ರಾಂತಿ ನಂದು ನಂದು ಅನ್ನೋದೆಲ್ಲ ಬಿಡಿಸಿದಿ ಎನ್ನ ಭ್ರಾಂತಿ ಜನನ ಮರಣ ನೀಗಿಸಿ ಜನನ ಮರಣ ನೀಗಿಸಿ ತೋರಿದೋ ನಿಜ ಶಾಂತಿ ಯತಿ ಬೆಳಗುವೆನಾರತಿ ನಿಜ ಘನ ಮೂರ್ತಿಯೇ ಯತಿ ಬೆಳಗುವೆನಾರತಿ ಏ ಮ್ಯಾಲ್ ತಗೋಬೇಕದು ಯತಿ ಬೆಳಗುವೆನಾರತಿ ನಿಜ ಘನ ಮೂರ್ತಿ ಯತಿ ಬೆಳಗುವೆನಾರತಿ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಹಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಗುರುರ್ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದಂ ಮಂತ್ರ ಮೂಲ ಗುರುರ್ವಾಕ್ಯ ಮುಕ್ತಿರ್ಮೂಲ ಗುರುರ್ ಕೃಪಾ ತಸ್ಮೈ ಶ್ರೀ ಗುರುವೇ ನಮಃ ಜಯ ಮಂಗಲಂ ಜಯ ನಮಃ ಪಾರ್ವದೇ ಪದ ಶಿವ ಹರ ಹರ ಮಹಾದೇವ ಶ್ರೀಮ ಜಗತ್ गुरु सोमेश्वर महाराज की अमोघ सिद्धेश्वर महाराज की सिद्धरत्न मधुगंडेश्वर महाराज की अवतार उदू सिद्धेश्वर महाराज की जय मंगलम जय नमः पार्वती पते शिव हर हर महादेव ಹರ ಹರ ಮುತ್ತಿನ ಗದಿಗೆ ಮೇಲೆ ಮುತ್ಯ ಮಸ್ಸಿದ್ದ ಶಿವನ ಸಾಯಿ ಮಾಡಿದಂತ ಸಿದ್ಧ ಮಳಿ ಕೀಲ್ ಬೆಳೆದಂತ ಸಿದ್ಧ ಬೆಳಿ ಕೀಲ್ ಬೆಳೆದಂತ ಸಿದ್ಧ ಭಕ್ತ ಬಗ್ಗೆ ಬೆಳೆದಂತ ಸಿದ್ಧ ನಾಡಗೌಡ ಸಿದ್ಧ ಮಾಯಾದ ಮಗಮ್ಮ ಸಿದ್ಧ ತೇರವಳ ಮಂಗರಾಯ ಸಿದ್ಧ ಕರ್ಣಿ ಮಲಕಾರ ಸಿದ್ಧ ಬೈಲಿ ಬುದ್ದಾಳ ಸಿದ್ಧ ಶಿವ ಭಕ್ತ ಹರರ ಸಿದ್ಧರತ್ನ ಮಧುಗೊಂಡೇಶ್ವರ महाराज की जय ಅವತಾರ ಸಿದ್ದೇಶ್ವರ महाराज की जय ಸಕಲ ಸಾಧು संत महाराज की जय ಅವರಿಗೆ ಸತತ 17 ವರ್ಷ ಮುಗಿಸಿಕೊಂಡು 18ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಿರಸಲ್ ಬನಪ್ಪ ಹೌದು ಕೋಣ ಸಿರಸಿಗೆ ಸಾಕಿನ ಶಿವನಿಗೆ ದಂಪತಿಗಳಿಗೆ ಸಮಾಧಾನ ಕೈಯಾಗ ಆರ್ತೇವ ಎಲ್ಲಾ ದಂಡಿ ಕಟ್ಕೊಂಡು ಹೆಣ್ಮಕ್ಳು ಲಕ್ಷ ಕೊಡ್ಬೇಕು ಆರ್ತಿ ಇದ್ದವ್ರು ಸಮಾಧಾನದಿಂದ ಹೇಳ್ಬೇಕು ನೀವು ಏ ತಮ್ಮ ಅದನ್ನ ಗಾಣದ ಎಣ್ಣೆ ಬಾಟ್ಲಿ ತಗೋತಾಳ ಸಮಾಧಾನ ಮುಂದಿನ ತಯಾರಿ ಆರತಿ ಮಾಡಿ ಹಿಂದ್ ಸರಿಬೇಕ ತಮ್ಮಲ್ಲಿ ಆರತಿ ಮಾಡುವಂತ ಹೆಣ್ಮಕ್ಳಿಗೆ ಅವಕಾಶ ಮಾಡಿ ಕೊಡ್ರಿ ಸಂಗಪ್ಪನ ಭಗವತಿ ಸಾಕಿನ ರಾಣಿಬೆನ್ನೂರದವರು ಕೂಡ 101 ರೂಪಾಯಿ ಶ್ರೀ ಮಠಕ್ಕೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕವಾದಂತ ಅಭಿನಂದನೆಗಳು. ಬಾಯೋ ಕೊಡುವ ಅಜ್ಜರ ಕೊಡುವ ಹತ್ತಿ ಬಾ ಪರಮಣ್ಣ ಐಗಳಿ 18 ಪುರಾಣ ಪಂಡಿತರು ದಯಮಾಡಿ ನಿಮ್ಮ ಸಂಕನಾಳ ಗುರುನಿಗ ಮಾಸ್ತರನ್ನ ಕರ್ಕೊಂಡು ಬರ್ಬೇಕು. ಯಾಕಂದ್ರೆ 106 ಮಸಲುಗಳನ್ನ ಸಂಕನಾಳ ಗುರುನಿಗ ಮಾಸ್ತರ್ ಮ್ಯಾಳಿನೊಳಗೆ ಪುರಾಣ ಪಂಡಿತ ಯಾರಂದ್ರೆ ಐಗಳಿ ಪರಮಣ್ಣ ಅಂತ ಹೆಸರದ. ದಯಮಾಡಿ ಯಾವ ತಗೋ ನೀನು ಅಲ್ಲಿ ಅಜ್ಜರ್ಗೆ ಕೊಡು ತಗೋ ನಿಂದಲ್ಲಿ ರೊಕ್ಕದ 101 ರೂಪಾಯಿ. ಹ್ಞೂ ಕೂಡ ಅಜ್ಜರ್ಗೆ ಕೊಡು. ಹಾಂ ಕೊಡ್ರಿ ಓದ್ ಕೊಡ್ರಿ.
ಇವ ಯಾರು ಕೊಡೋರದ ರೊಕ್ಕ ಬಂದ್ ಬೇಗನೆ ಬಂದ್ ಅಲ್ಲೇ ಅಜ್ಜಾರ್ ದರ್ಶನ ಮಾಡ್ಕೊಂಡು ಹಣ ಕೊಟ್ಟು ಬರ್ಬೇಕಂತ ತಮ್ಮಲ್ಲಿ ವಿನಂತಿ ಸರ್. ಪರಮಣ್ಣ ಯಾರದಾರ ರೆಡಿ? ಗುರುನಿಂಗ್ ಮಾಸ್ತರ್ ಅದಾರೋ, ಬಾಗೇವಾಡಿ ಅವ್ರದಾರೋ, ಯಾರದಾರ ಪಾಪ ಎಲ್ಲರಿಗಿಲ್ಲ, ಇದನ್ನಿದ್ದವ್ರಿಗೆ ಅಟ್ಟ ಬಿಡಪ್ಪ. ಬರ್ರಿ ಅಜ್ಜ ಹೆಸರೇ ಹೇಳಪ್ಪ, ಹೆಸರು ಹುಲಿಯಪ್ಪ ಕಾಕ ಅವರು ಕೂಡ ಅಜ್ಜಾರ್ ದರ್ಶನ ತೆಗೆದುಕೊಳ್ಳಿಕ್ಕೆ ಬಂದಿದ್ದಾರೆ. ದರ್ಶನ ತೆಗೆದುಕೊಂಡು ಬೇಗನೆ ಸರ್ ಇನ್ನು ನಾವು ಡೊಳ್ಳಿನ ಹಾಡಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ಕಲಾವಿದರು ಬಂದಿದ್ದಾರೆ. ಬಾಗೋಡಿಯ ಪುಂಡ್ಲಿಕಣ್ಣ, ಅಫ್ಜಲ್ಪುರದ ಪುಂಡ್ಲಿಕಣ್ಣ, ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ, ಇನ್ನು ಮನಗುಳಿಯ ಸೋಮು ಮಾಸ್ತರ್ ಅವರು. ಯಾರ ಟೀಮ್ ರೆಡಿ ಇದೆ ಅವ್ರು ಬರ್ಬೇಕು ಸರ್. ಯಾರ ಟೀಮ್ ರೆಡಿ ಇದನೋ ಆ ತಂಡ ವೇದಿಕೆಗೆ ಬರಬೇಕು. ಇನ್ನು ಡೊಳ್ಳಿನ ಹಾಡು ಪ್ರಾರಂಭ ಆಗ್ತಾ ಇದ್ದಾವೆ. ದಯಮಾಡಿ ಪೂಜ್ಯರ ಆಶೀರ್ವಾದ, ತುಲಾಭಾರ ಕಾರ್ಯಕ್ರಮ, ಕಿರೀಟ ಪೂಜೆ, ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧಾಗಿ ತಾವೆಲ್ಲರೂ ಕೂಡ ಸಹಕಾರ ನೀಡಿದಿರಿ. ಕೂತವ್ರಿಗಿಂತನೂ ನಿತ್ತವ್ರಿಗೆ ನಿಮ್ಗೆ ಅಭಿನಂದನೆಗಳು. ಯಾಕಂದ್ರೆ 3 ತಾಸು ತನಕ ನಿಲ್ಲದ ಹಗರಲ್ಲ ತಮ್ಮ. ನಿಮ್ಮಲ್ಲಿ ಭಕ್ತಿ ಶಕ್ತಿ ದೇವರು ಕೊಟ್ಟಾನ. ಕೂತು ಕೇಳೋರು ಕೂತು ಕೇಳ್ರಿ, ನಿತ್ತು ಕೇಳೋರು ನಿತ್ತು ಕೇಳ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ. ಕಲಾವಿದರು ಈಗ ನಮ್ಮ ಮೊದಲಿಗೆ ಹೌದು ಸಿದ್ದಪ್ಪರು ಒಂದು ಹಾಡನ್ನ ಹಾಡಿ ನೆಕ್ಸ್ಟ್ ಟೀಮ್ ರೆಡಿ ಇರ್ಬೇಕು ಸರ್. ನೆಕ್ಸ್ಟ್ ಟೀಮ್ ರೆಡಿ ಇರಬೇಕು. ನಾನು ಅನೌನ್ಸ್ ಮಾಡೋದು ನೆಕ್ಸ್ಟ್ ಟೀಮ್. ಈಗ ಅಜ್ಜಾರ್ ಟೀಮ್ದವ್ರು ಎಲ್ಲರೂ ರೆಡಿ ಇರಬೇಕು. ಹಿಂದೆ ಹೆಂಗ ಮದುಗೊಂಡು ಮುತ್ಯ ತಾಳ ಬಾರಿಸ್ತಿದ್ದಲ್ಲ, ಆ ತಾಳನ್ನ ನಮ್ಮಪ್ಪ ಹೌದು ಸಿದ್ಧ ಮಹಾರಾಜರಿಂದ ಕಣ್ ತುಂಬ ನೋಡಿ ನೀವೆಲ್ಲ ಆನಂದ ಪಡಬೇಕಾಗ್ಯದ. ಬಂಧುಗಳೇ, ಮನವಿ ಮದುಗೊಂಡ ಮಹಾರಾಜರು ಹೆಂಗ ತಾಳ ಬಾರಿಸ್ತಿರಲ್ಲ ಕುಣದಾಡಿ, ಅಂತ ಗತ್ತನ್ನು ಯಾರಿಗೆ ಕೊಟ್ಟು ಹೋಗ್ಯಾರ ಅಂದ್ರ ನಮ್ಮಪ್ಪ ಹೌದು ಸಿದ್ಧ ಮಹಾರಾಜರಿಗೆ ಕೊಟ್ಟು ಹೋಗ್ಯಾರ. ಆ ಗತ್ತನ್ನು ನೋಡಿ ಮುಂದಿನ ಮ್ಯಾಲಕ್ಕೆ ನೀವೆಲ್ಲ ಏನ್ ಮಾಡೋಣ, ಚಾಲನೆ ಕೊಡೋಣ ಅಂತಕ್ಕಂಥ ಮಾತನ್ನ ಈ ಸಮಾರಂಭದಲ್ಲಿ ಹೇಳ್ತಾ ಇದ್ದೇನೆ. ಸಮಾಧಾನದಿಂದ ತಾಯಂದ್ರೆ ಸಮಾಧಾನ ಹೋಗ್ಬೇಕು, ಸಮಾಧಾನದಿಂದ ಹೋಗ್ಬೇಕು. ಕಮಿಟಿ ಅವರಲ್ಲಿ ವಿನಂತಿ, ಏತಮ್ಮ ಮಠದ ಕಮಿಟಿ ಅವರಲ್ಲಿ ವಿನಂತಿ, ಒಂದು ಟೇಬಲ್ ತರಬೇಕು. ಟೇಬಲ್ ಡೊಳ್ಳಿಗೆ ಟೇಬಲ್ ಆಯ್ತ. ಶ್ರೀಮಠದವ್ರಲ್ಲಿ ವಿನಂತಿ ಅದ, ಶೀಲು ಮಾರ ಒಂದು ಟೇಬಲ್ ಬೇಕು ನಮಗೆ. ಆಯ್ತಮ್ಮ ಟೇಬಲ್ ಅದ, ಟೇಬಲ್ ತೆಗೆದುಕೊಡ್ತಮ್ಮ. ಚಿಕಡೆ ದಾಂಡಿಗೆ ಐತೆ ಟೇಬಲ್. ಅದ ಟೇಬಲ್ ಅದ ತಮ್ಮ. ಡೊಳ್ಳ ಡಗ್ಗ ತಾಳ ನಿಮ್ ಮ್ಯಾಲೆಲ್ಲ ರೆಡಿ ಮಾಡ್ಕೋರಿ. ಮಾಡಿ ಎಲ್ಲ ಮೇಳ ರೆಡಿ ಭಕ್ತರಲ್ಲಿ ವಿನಂತಿ, ಸಮಾಧಾನದಿಂದ ತಗೋರಿ. ಫೋಟೋಗ್ರಾಫರ್ ನಮ್ಮ ಕಾರ್ಯಕರ್ತರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಆಯ್ತು. ಕಾಗದಗಳನ್ನ ಹೌದು, ಓ ಬೆಳಣ ಮರ ಬರೀನ ಡೊಳ್ಳ ಈ ಕಡೆ, ಡೊಳ್ಳ ಮೇಜ ಇವನಟ್ಟು ಎಲ್ಲ ಕಾಗದ ತಗೋರ್ತಮ್ಮ. ಸ್ಟೇಜ್ ಮೇಲೆ ಎಲ್ಲ ಕಾಗದ ತೆಗೆದಿಡ್ರತಮ್ಮ. ಕಾಗದ ಹಿಂದ್ಗಡೆ ಇಟ್ಟು ಬಿಡ್ರಿ, ಎಲ್ಲ ತೆಗೆದು ಇವನ್ನೆಲ್ಲ ತಗೋರಿ. ಕಾಗದಗಳನ್ನ ತೆಗೆದು ಎಲ್ಲ ಸ್ವಚ್ಛ ಮಾಡಿಬಿಡ್ತಾರೆ. ನಿಲ್ರಿ ತಮ್ಮ, ನಿಲ್ರಿ. ಸರಿಬೇಕು. ಇನ್ನ ಫೋಟೋದವ್ರಿಗ್ರಿ ಅವ್ರಿಗೆ ಅವಕಾಶ ಮಾಡಿ ಕೊಡ್ಬೇಕು. ಒಂದು ಸ್ವಲ್ಪ ಒಂದು ಶಾಲು ಮತ್ತು ಸರ್ ಓಕೆ. ಇವ್ರು ಯಾರ್ಯಾರು ಅದಾರ ನಿಮ್ಗೆ ಗೊತ್ತಾಗ್ತದ? ನೋಡ್ತಮ್ಮ, ನಾ ಪೇಪರ್ ತೆಗಿಯೇನು ತಡ ಇಲ್ದ ಸ್ವಚ್ಛ ಮಾಡಾಕತ್ತಿಲ್ಲ ತಮ್ಮ. ನಿನಗೆ ಧನ್ಯವಾದಗಳು. ನೋಡ್ರಿ, ಅಂತ ಭಕ್ತರದಾರಂದ್ರ ವೇದಿಕೆ ಮ್ಯಾಲ ಕ್ಲೀನ್ ಇರ್ಬೇಕಂತ ಹೇಳಿ ಎಲ್ಲ ಆರಿಸಿ ತೆಗೆದು ಬಿಡಾಕತ್ತಾರ. ಅಣ್ಣ ಇದ ಕಾಯಕ, ಇದಕ್ಕೆ ಬಚ್ತಾನ ಭಗವಂತ. ನೀ ಏನ್ ಮಾಡಾಕತ್ತಿದಲ್ಲ ಈ ಕಾಯಕ ಭಗವಂತ ಮೆಸ್ತಾನಪ್ಪ. ಈಗ ಶ್ರೀ ಮಳೆಗಾಲ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಮುಮ್ಮೆಟ್ಟ ಗುಡ್ಡದ ಔದೂಸಿದ ಮಹಾರಾಜರು ಪದ್ಯವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರ ಹಾಡನ್ನು ನೀವೆಲ್ಲರೂ ಕೇಳೋಣ. ಎಲ್ಲ ಯೂಟ್ಯೂಬ್ದವರಿಗೆ ಗೌರವಪೂರ್ವಕವಾದಂಥ ಅಭಿನಂದನೆಗಳು. ಮೊದಲನೇ ಹಾಡ ಮಹಾರಾಜರ ಹಾಡ ಪ್ರಾರಂಭ ಆಗ್ತದ. ಯಾರ್ಯಾರು ಎಷ್ಟೆಷ್ಟು ಕಲಾವತಿ ತುಕಾರಾಮ ಕಾಗೆ
ಆಕೆ ತಾಯಿ ಇಲ್ಲಿದಾಳ ವೇದಿಕೆ ಮೇಲೆ ಅವ್ರ 4-5 ಜೀಪ್ ಬಂದಾವತ್ತ. ಆ ಜೀಪ್ನ್ಯಾಗ ಅವ್ರು ಯಾರಾದ್ರೂ ಇದ್ರ ಅಂದ್ರೆ ಅಜ್ಜಿ ಇಲ್ಲೇ ಇರ್ತಾಳೆ. ಆಕೆ ಹೊತ್ತಿರ್ತಕ್ಕ ಅಜ್ಜಿನಿ ಇಲ್ಲಿ